ಇವತ್ತು ಬೆಳಗ್ಗೆ 11 ಗಂಟೆಗೆ ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಧುರಂಧರ್ ಚಾಪ್ಟರ್ 2ನ ಟ್ರೈಲರ್ ರಿಲೀಸ್ ಆಗಿದೆ. ಹಾಗೆ ಇವತ್ತೇ ಸಂಜೆ 5 ಗಂಟೆಗೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಲವ್ ಮಾಕ್ಟೈಲ್ 3ನ ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಅದರ ರಿವ್ಯೂ ನೋಡ್ಕೊಂಬರೋಣ. ಇದು ಲವ್ ಮಾಕ್ಟೈಲ್ 3. ಲವ್ ಮಾಕ್ಟೈಲ್ 1 ರಿಲೀಸ್ ಆದ ಟೈಮ್ನಲ್ಲೇ ದಿಯಾ ಮೂವಿ ಕೂಡ ರಿಲೀಸ್ ಆಗಿತ್ತು. ಇವೆರಡೂ ಕನ್ನಡದ ಮೋಸ್ಟ್ ಬ್ಯೂಟಿಫುಲ್ ಮೂವೀಸ್ ಆಗಿನ ಟೈಮ್ನಲ್ಲಿ. ಆದರೆ ಇವೆರಡೂ ಮೂವಿಗಳು ಥಿಯೇಟ್ರಿಕಲಿ ಅಷ್ಟೊಂದು ರನ್ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿರಲಿಲ್ಲ ಬಿಕಾಸ್ ಆಫ್ ಕೊರೋನಾ. ತದನಂತರ OTTಗೆ ರಿಲೀಸ್ ಆದ ಮೇಲೆ ಇವೆರಡೂ ಮೂವಿಗಳು ಕೂಡ ಒಳ್ಳೆಯ ಪ್ರಶಂಸೆಯನ್ನೇ ಪಡ್ಕೊಂತು. ಹಾಗೆಯೇ ಬೇರೆ ಭಾಷೆಯಲ್ಲಿ ಕೂಡ ರೀಮೇಕ್ ಕೂಡ ಆಯಿತು. ಅದಾದಮೇಲೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು ಲವ್ ಮಾಕ್ಟೈಲ್ನ ಸಕ್ಸಸ್ನ ನಂತರ ಲವ್ ಮಾಕ್ಟೈಲ್ 2 ಕೂಡ ಅನೌನ್ಸ್ ಮಾಡಿ ರಿಲೀಸ್ ಮಾಡಿದ್ರು. ಅದು ಕೂಡ ಥಿಯೇಟ್ರಿಕಲಿ ಒಳ್ಳೆ ಕಲೆಕ್ಷನ್ನೇ ಮಾಡಿತು, ಒಳ್ಳೆಯ ಪ್ರಶಂಸೆಯನ್ನೇ ಪಡ್ಕೊಂತು. ಅದಾದ ಮೇಲೆ ಇವರು ಅನೌನ್ಸ್ ಮಾಡಿದೆ ಲವ್ ಮಾಕ್ಟೈಲ್ 3. ಲವ್ ಮಾಕ್ಟೈಲ್ 3 ಕೂಡ ಬರುತ್ತೆ ಅಂತ ಅವರು ಪೋಸ್ಟ್ ಮಾಡಿದಾಗ ಲಿಟ್ರಲಿ ನನಗೆ ಅನಿಸಿದ್ದು ಇದು ಯಾಕೆ ಬೇಕಾಗಿತ್ತು, ಮೋಸ್ಟ್ಲಿ ಬೇರೆ ಸ್ಕ್ರಿಪ್ಟ್ ಸಿಕ್ಕಿಲ್ವೇನೋ ಅಂತ ಅನಿಸಿದ್ದು ಉಂಟು. ಈಗಲೂ ಅನ್ನಿಸ್ತಾ ಉಂಟು, ಮೂವಿ ರಿಲೀಸ್ ಆಗೋವರೆಗೂ ಅನಿಸುತ್ತೆ. ಬಟ್ ಆದರೂ ಒಂದು ಚಿಕ್ಕ ಹೋಪ್ ಇದೆ, ಓಕೆ ಈ ಮೂವಿ ಚೆನ್ನಾಗಿರ್ಬೋದು. ಬಿಕಾಸ್ ಇವೆರಡು ಮೂವಿಗಳು ಲವ್ ಮಾಕ್ಟೈಲ್ ಮತ್ತು ಲವ್ ಮಾಕ್ಟೈಲ್ 2 ಕನ್ವೆ ಆಗಿತ್ತು ಜನರಿಗೆ. ಒಂದು ಚಿಕ್ಕ ಹೋಪ್ ಉಂಟಷ್ಟೇ. ಈ ಟ್ರೈಲರ್ನಲ್ಲಿ ಕೂಡ ಅಷ್ಟೇನೂ ತೋರಿಸಿಲ್ಲ. ಲವ್ ಮಾಕ್ಟೈಲ್ 1 ಮತ್ತು 2ನ ರಿವೈಂಡ್ ಮಾಡಿದ್ರು. ಈ ಟ್ರೈಲರ್ ಇದ್ದಿದ್ದು 2 minutes 51 seconds ಸಮಥಿಂಗ್ ಏನೋ ಇತ್ತು. ನಾನು ಅಂದ್ಕೊಂಡೆ ಡ್ಯೂರೇಷನ್ ನೋಡಿಬಿಟ್ಟು ಓಕೆ ಈ ಮೂವಿನಲ್ಲಿ ತುಂಬ ವಿಷಯಗಳಿದೆ, ನೋಡಲಿಕ್ಕೂ ಸಿಗ್ಬೋದೇನೋ ಟ್ರೈಲರ್ನಲ್ಲಿ ಸ್ವಲ್ಪನಾದರೂ ಹಿಂಟ್ ಕೂಡ ಸಿಗ್ಬೋದೇನೋ ಅಂತ ಅಂದ್ಕೊಂಡೆ. ಬಟ್ ಟ್ರೈಲರ್ನಲ್ಲಿ ಅಂಥದ್ದೇನೂ ಇರಲಿಲ್ಲ. ಚಾಪ್ಟರ್ 1 ಮತ್ತು ಲವ್ ಮಾಕ್ಟೈಲ್ 1 ಮತ್ತು ಲವ್ ಮಾಕ್ಟೈಲ್ 2ನ ಜಸ್ಟ್ ರಿವೈಂಡ್ ಮಾಡ್ಕೊತ ಹೋಗಿದ್ದಾರೆ. ಲಾಸ್ಟ್ 1 minute 50 seconds ಲವ್ ಮಾಕ್ಟೈಲ್ 3ನ ಚಿಕ್ಕ ಚಿಕ್ಕ ಗ್ಲಿಮ್ಸ್ಗಳು ಹಾಕೊತ ಹೋಗಿದ್ದಾರೆ. ಆ ಚಿಕ್ಕ ಗ್ಲಿಮ್ಸ್ಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಅಪ್ಪ ಮಗಳ ಎಮೋಷನ್ ಅನ್ನೋದು ಈ ಮೂವಿಯ ಕೋರ್ ಪಾಯಿಂಟ್ ಆಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಈ ಮೂವಿ ನಮಗೆ ಹೇಗೆ ಕನ್ವೆ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನೋಡಬೇಕು. ಮಾರ್ಚ್ 19th ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಟಾಕ್ಸಿಕ್ ಒಂದು ಪೋಸ್ಟ್ಪೋನ್ ಆದಾಗಿಂದ ಹಲವಾರು ಬೇರೆ ಬೇರೆ ಭಾಷೆಯ ಚಿತ್ರಗಳು ಕೂಡ ಮಾರ್ಚ್ 19th ಪ್ರಿಪೋನ್ ಮಾಡ್ಕೊತಾ ಇದ್ದಾವೆ. ಯಾವುದು ಪೋಸ್ಟ್ಪೋನ್ ಆಲ್ರೆಡಿ ಆಗಿದ್ವೋ ಅವೆಲ್ಲ ಪ್ರಿಪೋನ್ ಮಾರ್ಚ್ 19th ಮಾಡ್ಕೊತಾ ಇದ್ದಾವೆ. ಅದರಲ್ಲಿ ಕನ್ನಡದ ಒಂದು ಮೂವಿ ಕೂಡ ಹೌದು, ಲವ್ ಮಾಕ್ಟೈಲ್ 3. ಇವರು ಏಪ್ರಿಲ್ 10 ಅನಿಸುತ್ತೆ ಅಲ್ಲಿಗೆ ಬರಬೇಕಾದವರು, ಬಟ್ ಪ್ರೀಪೋನ್ ಮಾಡಿಕೊಂಡು ಮಾರ್ಚ್ 19th ಬರ್ತಾ ಇದ್ದಾರೆ. ತುಂಬ ಒಳ್ಳೆಯ ಡಿಸಿಷನ್. ಇವರದ್ದು ಡಿಸ್ಟ್ರಿಬ್ಯೂಟರ್ ಕೂಡ KVN ಪ್ರೊಡಕ್ಷನ್. ಮತ್ತು ಟ್ರೈಲರ್ನಲ್ಲೇ ಹೇಳಿರೋ ಹಾಗೆ ಇದೇ ನನ್ನ ಕೊನೆಯ ಅಧ್ಯಾಯ ಅಂತಲೇ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ್ದಾರೆ. ಸ್ವಲ್ಪ ಸಮಾಧಾನ ಆಯಿತು ಇದನ್ನ ಕೇಳಿ. ಓಕೆ, ಇವಾಗಲಾದರೂ ಈ ಲವ್ ಮಾಕ್ಟೈಲ್ ಅನ್ನೋದು ನಿಲ್ಲುತ್ತೆ, ಇದೇ ಲಾಸ್ಟ್ ಚಾಪ್ಟರ್ 3ಗೆ ಮುಗಿಯುತ್ತೆ ಅಂತ ಅನಿಸಿ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಇವರಿಗೂ ಬಂದಿರುತ್ತೆ ಸುಮಾರು ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿರುತ್ತೆ, ಯಾಕೆ 3 ಮಾಡಿದ್ರಿ ಅಂತ. ಮೋಸ್ಟ್ಲಿ ಒಳ್ಳೆ ಕತೆ ಇರ್ಬೋದೇನೋ, ನೋಡೋಣ ಮಾರ್ಚ್ 19th ಅದ್ರದ್ದು ಕೂಡ ರಿವ್ಯೂ ಬರುತ್ತೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.